ನಮಸ್ಕಾರ ಸ್ನೇಹಿತರೆ. ನಾವು ಸೋತಾಗ ಅಥವಾ ನಮಗೆ ಕಷ್ಟ ಬಂದಾಗ ಸುಲಭವಾಗಿ ಒಂದು ಮಾತು ಹೇಳಿಬಿಡುತ್ತೇವೆ, ಎಲ್ಲ ನನ್ನ ಹಣೆಬರಹ. ದೇವರು ನನ್ನ ಹಣೆಬರಹವನ್ನು ಹೀಗೆ ಬರೆದಿದ್ದಾನೆ ಎಂದು ನಾವು ನಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತೇವೆ. ಆದರೆ ನೆನಪಿಡಿ, ನಿಮ್ಮ ಹಣೆಬರಹವನ್ನು ಬರೆಯಲು ದೇವರು ಕುಳಿತಿಲ್ಲ. ನಿಮ್ಮ ಪ್ರತಿ ಕ್ಷಣದ ಆಲೋಚನೆ ಮತ್ತು ಕೆಲಸಗಳೇ ನಿಮ್ಮ ಭವಿಷ್ಯವನ್ನು ಬರೆಯುತ್ತಿವೆ. ಗೌತಮ ಬುದ್ಧ ಅಂದು ಒಂದು ಮಾತು ಹೇಳಿದ್ದರು, ನಿಮ್ಮ ನೆರಳು ನಿಮ್ಮನ್ನು ಹೇಗೆ ಬಿಟ್ಟು ಹೋಗುವುದಿಲ್ಲವೋ ಹಾಗೆಯೇ ನಿಮ್ಮ ಕರ್ಮವೂ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಈ ಕರ್ಮ ಮತ್ತು ವಿಧಿಯ ಹಿಂದಿರುವ ರಹಸ್ಯವೇನು? ಸತ್ಯ ಕೀಳುವ ಧೈರ್ಯವಿದ್ದರೆ ಮಾತ್ರ ಈ ವಿಡಿಯೋ ಪೂರ್ತಿ ನೋಡಿ. ಒಮ್ಮೆ ಬುದ್ಧನ ಬಳಿ ಒಬ್ಬ ವ್ಯಕ್ತಿ ಬಂದು ಕೇಳಿದ, ಬುದ್ಧನೇ, ಜಗತ್ತಿನಲ್ಲಿ ಕೆಲವರು ಶ್ರೀಮಂತರು, ಕೆಲವರು ಬಡವರು, ಕೆಲವರು ಸುಂದರರು, ಕೆಲವರು ಕುರೂಪಿಗಳು, ಯಾಕೀ ತಾರತಮ್ಯ? ಬುದ್ಧ ನಗುತ್ತಾ ಹೇಳಿದರು, ನೋಡು ಸೋದರನೇ, ಪ್ರತಿಯೊಬ್ಬ ಮನುಷ್ಯನೂ ತನ್ನ ಸ್ವಂತ ಕರ್ಮದ ಮಾಲೀಕ. ರೈತ ಯಾವ ಬೀಜ ಬಿತ್ತುತ್ತಾನೋ ಅದೇ ಬೆಳೆ ಅವರಿಗೆ ಸಿಗುತ್ತದೆ. ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣಿಗಾಗಿ ಕಾಯುವುದು ಮೂರ್ಖತನ. ನೋಡಿ ಸ್ನೇಹಿತರೆ, ಕರ್ಮ ಎನ್ನುವುದು ಶಿಕ್ಷೆಯಲ್ಲ, ಅದು ಕೇವಲ ಒಂದು ಪ್ರತಿಫಲ. ನೀವು ಇಂದು ಅನುಭವಿಸುತ್ತಿರುವುದು ನಿನ್ನೆಯ ನಿಮ್ಮ ಕೆಲಸದ ಫಲ, ಮತ್ತು ನೀವು ಇಂದು ಮಾಡುತ್ತಿರುವುದು ನಾಳೆಯ ನಿಮ್ಮ ಬದುಕಿನ ಅಡಿಪಾಯ. ಬುದ್ಧ ಹೇಳುತ್ತಾರೆ, ಸಂಕಲ್ಪವೇ ಕರ್ಮ. ನಿಮ್ಮ ಮನಸ್ಸಿನಲ್ಲಿ ಮೂಡುವ ಸಣ್ಣ ಆಲೋಚನೆಯೂ ಒಂದು ಕರ್ಮವೇ. ಅದು ಇಂದು ಕಾಣಿಸದಿರಬಹುದು, ಆದರೆ ಸರಿಯಾದ ಸಮಯ ಬಂದಾಗ ಅದು ಮರವಾಗಿ ಬೆಳೆದು ನಿಲ್ಲುತ್ತದೆ. ಇವತ್ತು ನಮ್ಮ ಸುತ್ತಲೂ ನೋಡಿ, ಜನರು ಶಾರ್ಟ್ಕಟ್ ಹುಡುಕುತ್ತಿದ್ದಾರೆ, ಇನ್ನೊಬ್ಬರಿಗೆ ಮೋಸ ಮಾಡಿ ಗೆಲ್ಲಲು ಪ್ರಯತ್ನಿಸುತ್ತಿದ್ದಾರೆ. ಅವರಿಗನ್ನಿಸಬಹುದು, ನಾನು ಗೆದ್ದೆ ಎಂದು. ಆದರೆ ಕರ್ಮದ ನ್ಯಾಯಾಲಯದಲ್ಲಿ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬುದ್ಧನ ಪ್ರಕಾರ ಕರ್ಮ ಎನ್ನುವುದು ಒಂದು ಚಕ್ರವಿದ್ದಂತೆ. ಅದು ಎಲ್ಲಿಂದ ಶುರುವಾಗುತ್ತದೋ ಅಲ್ಲಿಗೆ ಮರಳಿ ಬಂದೇ ಬರುತ್ತದೆ. ವಿಧಿ ಅಥವಾ ಹಣೆಬರಹ ಎನ್ನುವುದು ಆಕಾಶದಿಂದ ಬೀಳುವ ವಸ್ತುವಲ್ಲ, ಅದು ನೀವು ಈ ಹಿಂದೆ ಮಾಡಿದ ಕೆಲಸಗಳ ಮೊತ್ತ. ನೀವು ನಿಮ್ಮ ಕರ್ಮವನ್ನು ಬದಲಾಯಿಸಿದರೆ ನಿಮ್ಮ ಹಣೆಬರಹ ತಾನಾಗಿಯೇ ಬದಲಾಗುತ್ತದೆ. ಸೋಲಿಗೆ ವಿಧಿಯನ್ನು ದೂಷಿಸಬೇಡಿ, ಬದಲಾಗಿ ನಿಮ್ಮ ಕರ್ಮವನ್ನು ತಿದ್ದಿಕೊಳ್ಳಿ. ನೆನಪಿಡಿ, ದೇವರು ನಿಮಗೆ ಕಷ್ಟ ಕೊಡುವುದಿಲ್ಲ, ನಿಮ್ಮ ಕರ್ಮಗಳು ನಿಮ್ಮನ್ನು ಪರೀಕ್ಷಿಸುತ್ತವೆ ಅಷ್ಟೇ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ, ನಿಮ್ಮ ಜೀವನದ ಶಿಲ್ಪಿ ನೀವೇ. ಒಳ್ಳೆಯದನ್ನು ಯೋಚಿಸಿ, ಒಳ್ಳೆಯದನ್ನೇ ಮಾಡಿ, ಆಗ ವಿಧಿ ಕೂಡ ನಿಮ್ಮ ಮುಂದೆ ತಲೆಬಾಗುತ್ತದೆ. ಬುದ್ಧನ ಈ ನೇರವಾದ ಮಾತುಗಳು ನಿಮ್ಮಲ್ಲಿ ಹೊಸ ಭರವಸೆ ಮೂಡಿಸಿದ್ದರೆ ಇಂದಿನಿಂದಲೇ ಜವಾಬ್ದಾರಿಯುತವಾಗಿ ಬದುಕಲು ಶುರುಮಾಡಿ. ಕರ್ಮದ ಬಗ್ಗೆ ನಿಮ್ಮ ಅನುಭವವೇನು? ನೀವು ಬಿತ್ತಿದ ಬೀಜದ ಫಲವನ್ನು ನೀವು ಉಣ್ಣುತ್ತಿದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ.